ಗುಡ್ ಮಾರ್ನಿಂಗ್ ಎವ್ರಿವನ್. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವನದ ವಾಕ್ಯ 29ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 104 33ನೇ ವಚನ ಈ ರೀತಿಯಾಗಿ ಹೇಳುತ್ತದೆ: ನಾನು ಬದುಕಿರುವವರೆಗೂ ಯೆಹೋವನನ್ನು ಕೀರ್ತಿಸುತ್ತಿರುವೆನು, ಜೀವಮಾನವೆಲ್ಲ ನನ್ನ ದೇವರನ್ನು ಭಜಿಸುತ್ತಿರುವೆನು. ಆಮೆನ್. ಸೊ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡಿದ ಪ್ರಕಾರ ನಮ್ಮ ಜೀವಿತದಲ್ಲಿ ನಾವು ಏನಂದರೆ ಒಂದು ಸ್ಟ್ರಾಂಗ್ ಡಿಸಿಷನ್, ಅಂದರೆ ಒಂದು ಬಲವಾದಂತಹ ನಿರ್ಧಾರ ನಾವು ಮಾಡಬೇಕಾಗಿದೆ. ಅದೇನಂತ ನಾವು ನೋಡುವಾಗ ಈ ಒಂದು ಓದಿದಂಥ ವಚನದಲ್ಲಿ ಕೀರ್ತನೆಗಾರನ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ: ನಾನು ಬದುಕಿರುವವರೆಗೂ ನಾನು ಯೆಹೋವನನ್ನು ಕೀರ್ತಿಸುತ್ತೇನೆ ಮತ್ತು ಜೀವಮಾನವೆಲ್ಲ ನನ್ನ ದೇವರನ್ನು ನಾನು ಭಜಿಸುತ್ತೇನೆ, ಕೊಂಡಾಡುತ್ತೇನೆ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ. ನಮ್ಮಲ್ಲಿ ಅನೇಕರು ನೋಡುವಾಗ ಅವರು ಯೇಸು ಕ್ರಿಸ್ತನನ್ನು ನಂಬಿಕೊಳ್ತಾರೆ, ಸತ್ಯವನ್ನು ತಿಳಿದುಕೊಳ್ತಾರೆ, ಆಲಯಕ್ಕೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡಿದರೂ ಸಹ ಕೆಲವೊಂದು ವಿಷಯದಲ್ಲಿ ಏನಂದರೆ ಅವರ ನಂಬಿಕೆಯನ್ನು ಕಳೆದುಕೊಂಡು ದೇವರನ್ನು ಆರಾಧನೆ ಮಾಡುವುದನ್ನು ನಿಲ್ಲಿಸಿ, ದೇವರನ್ನು ಕೊಂಡಾಡುವುದನ್ನು ನಿಲ್ಲಿಸಿ, ಅವರು ದೇವರನ್ನು ತಿರಸ್ಕರಿಸಿ ಪುನಃ ಅವರು ಹಳೆಯ ಜೀವಿತಕ್ಕೆ ಹೋಗ್ತಾರೆ. ಒಂದು ವೇಳೆ ಅವರ ಜೀವಿತದಲ್ಲಿ ಕಷ್ಟ ಬಂದರೆ ದೇವರನ್ನು ತ್ಯಜಿಸ್ತಾರೆ. ಒಂದು ವೇಳೆ ಅವರು ಪ್ರಾರ್ಥಿಸಿದಂಥ ಕಾರ್ಯಗಳು ನಡೆಯದೇ ಹೋದರೆ ದೇವರನ್ನು ತಿರಸ್ಕಾರ ಮಾಡಿ ಹೋಗ್ತಾರೆ. ಯಾರಾದರೂ ಬಂದು ನಿಂದನೆ ಮಾಡಿದರೆ ದೇವರನ್ನು ತಿರಸ್ಕಾರ ಮಾಡಿ ಹೋಗ್ತಾರೆ. ಅನೇಕ ಒಂದು ಜನರನ್ನು ನಾವು ನೋಡ್ಬೋದು, ಸತ್ಯವನ್ನು ತಿಳಿದುಕೊಂಡು ಯೇಸು ಕ್ರಿಸ್ತನ ಬಳಿಗೆ ಬಂದು ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ದೇವರನ್ನು ಆರಾಧಿಸಿದರೂ ಸಹ ನಮ್ಮಲ್ಲಿ ಅನೇಕರು ಏನಂದರೆ ದೇವರನ್ನು ತಿರಸ್ಕಾರ ಮಾಡಿ, ದೇವರನ್ನು ಬಿಟ್ಟು ದೇವರಿಂದ ದೂರ ಹೋಗಿ ಮತ್ತೆ ಪುನಃ ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಾರೆ, ಪುನಃ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ, ಪುನಃ ಹಳೆಯ ಜೀವಿತದಲ್ಲಿ ಜೀವಿಸ್ತಾ ಇದ್ದಾರೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನಮ್ಮ ಜೀವಿತದ ಪರಿಸ್ಥಿತಿಗಳು ಏನೇ ಇದ್ದರೂ ಸಹ, ನಾವು ಹಾದು ಹೋಗುವಂಥ ಸವಾಲುಗಳು ಏನೇ ಇದ್ದರೂ ಸಹ, ನಾವು ಎದುರಿಸ್ತಿರುವಂಥ ಕಷ್ಟ ದುಃಖಗಳು ಏನೇ ಇದ್ದರೂ ಸಹ, ನಾವು ಒಂದು ಸಾರಿ ನಾವು ದೃಢ ನಿರ್ಧಾರ ಮಾಡಿದ ನಂತರ, ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟ ನಂತರ ನಾವು ಯೇಸು ಕ್ರಿಸ್ತನಿಗೆ ಆಗಿಯೇ ನಾವು ಜೀವಿಸಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ಜೀವಮಾನವೆಲ್ಲ ನಾನು ಯೆಹೋವನನ್ನು ಕೀರ್ತಿಸ್ತಾ ಇರ್ತೇನೆ ಮತ್ತು ನನ್ನ ಕೊನೆ ಉಸಿರಿರುವವರೆಗೂ ಸಹ ನಾನು ದೇವರನ್ನು ಕೊಂಡಾಡುತ್ತೇನೆ. ಈ ಒಂದು ದೃಢವಾದ ನಿರ್ಧಾರ ಅದು ಎಂದಿಗೂ ಸಹ ನಮ್ಮ ಜೀವಿತದಲ್ಲಿ ಬದಲಾಗಬಾರ್ದು. ನಾವೇನಂದರೆ ಸಂತೋಷದಿಂದಾಗ ಎಲ್ಲ ಸರಿಯಾಗಿ ನಮ್ಮ ಜೀವನದಲ್ಲಿ ಹೋಗ್ತಾ ಇರುವಾಗ ನಾವು ಒಳ್ಳೊಳ್ಳೆ ನಿರ್ಧಾರ ಮಾಡ್ತೇವೆ. ಆದರೆ ಸಡನ್ ಆಗಿ ಏನಾದರೂ ಕಷ್ಟ, ಸಂಕಟ, ದುಃಖ, ವೇದನೆ, ಇವೆಲ್ಲವೂ ತಿರಸ್ಕಾರ, ಇವೆಲ್ಲವೂ ಬಂದಾಗ ನಾವೇನು ಮಾಡ್ತೇವೆ? ನಂಬಿಕೆಯಲ್ಲಿ ಕುಗ್ಗಿ ಹೋಗ್ತೇವೆ, ದೇವರನ್ನು ಆರಾಧನೆ ಮಾಡುವುದನ್ನು ನಿಲ್ಲಿಸ್ತೇವೆ, ಆಸಕ್ತಿಯನ್ನು ಕಳೆದುಕೊಳ್ತೇವೆ, ದೇವರಿಂದ ದೂರ ಆಗ್ತೇವೆ, ಕುಗ್ಗಿ ಹೋಗಿ ಬಲಹೀನರಾಗಿ ಸಂಪೂರ್ಣವಾಗಿ ದೇವರನ್ನು ತ್ಯಜಿಸಿ ನಾವು ಪುನಃ ಹಳೆ ಜೀವಿತಕ್ಕೆ ಹೋಗಿ ನಾವು ಕತ್ತಲಲ್ಲಿ ಜೀವಿಸ್ತಾ ಇರ್ತೇವೆ. ಅದಕ್ಕಾಗಿ ನಾವು ಮಾಡಿದಂಥ ನಿರ್ಧಾರ ನಾವು ಸಾಯುವವರೆಗೂ ಅದು ಹಾಗೆ ಇರಬೇಕು. ಅದಕ್ಕಾಗಿ ಇಲ್ಲಿ ಕೀರ್ತನೆಗಾರನು ಹೇಳ್ತದಾನೆ, ನಾನು ಬದುಕಿರುವವರೆಗೂ ಸಹ ನಾನು ಯೆಹೋವನನ್ನು ಸ್ತುತಿ ಮಾಡ್ತೇನೆ, ನನ್ನ ಜೀವಮಾನದಲ್ಲೆಲ್ಲ ನಾನು ಯೆಹೋವನನ್ನು ಭಜಿಸುತ್ತೇನೆ, ಕೀರ್ತಿಸ್ತೇನೆ, ಕೊಂಡಾಡುತ್ತೇನೆ, ಆತನ ಪರಿಶುದ್ಧ ನಾಮವನ್ನು ಘನಪಡಿಸ್ತೇನೆ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ. ಸೊ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ, ನಮ್ಮ ನಿರ್ಧಾರ ಹೇಗಿದೆ ಎಂಬುದಾಗಿ. ನಮ್ಮ ನಿರ್ಧಾರ ನಾವು ಸಾಯುವವರೆಗೂ ಅದು ದೃಢವಾಗಿರಬೇಕು. ಆ ನಿರ್ಧಾರ ಏನಂದರೆ, ನಾವು ಜೀವಮಾನದೆಲ್ಲ ದೇವರನ್ನು ನಾವು ಆರಾಧನೆ ಮಾಡಬೇಕು, ನಮ್ಮ ಉಸಿರಿರುವವರೆಗೂ ದೇವರನ್ನು ಕೊಂಡಾಡಬೇಕು. ಅದೇ ನಮ್ಮ ದೃಢವಾದ ನಿರ್ಧಾರವಾಗಿದೆ. ಆಮೇಲೆ ಸೊ ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.